ಒಂದ ವಿಚಾರ ಹೇಳೋದು, ಯಾರೇ ಒಂದು ಹೋರಿ ಹಬ್ಬದಾಗ ಬೆಳ್ಯಾಕತ್ತೀರಿ, ಮಾಡಾಕತ್ತೀರಿ, ವಿಡಿಯೋ ಮಾಡಾಕತ್ತೀರಿ, ಏನ ಮಾಡಿರಿ, ಆದ್ರೆ ಹೋರಿ ಹಬ್ಬಕ್ಕೆ ಕುತ್ತು ಬಂದಾಗೈತಲ್ಲ ಎಲ್ಲರೂ ಒಕ್ಕಟ್ಟಾಗಿ ನಿಂತ್ಕೋರಿ. ಆ ಹೋರಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿ ಹಾಕಿರಿ. ಏನರ ಒಂದು ತಪ್ಪು ನಡೆದೈತಪ್ಪ ಅಂದ್ರೆ ಅದನ್ನು ಎತ್ತಿ ಹಿಡಿಯೋಂಥ ಕೆಲಸ ಮಾಡಿರಿ. ನೀವು ಅವ್ರ ಜೊತೆ ಶಾಮೀಲ್ ಆಗಬೇಡ್ರಿ ಅಂತಂದು ಕೇಳ್ಕೊಳ್ಳೋದು. ಯಾಕಂದ್ರೆ ಹೋರಿ ಹಬ್ಬ ಒಂದು ಟೈಮ್ದಾಗ ಚಿನ್ನಾಟದ ಚಲುವ ಅನ್ನೋ ಹೋರಿ ದೇವಿ ಹೊಸೂರಾಗ ಕಮಿಟಿಯವನ್ನ ಒಗೆದು ಹೋಗಿತ್ತು. ಅವ ತೀರ್ಕೊಂಡಿದ್ದ. ಹೌದು, ಖಾಲಿ ಕೋಲ್ ಇಷ್ಟು ಮಾಡಿದ್ದ, ಅವ ಕೋಲ್ ಇಷ್ಟು ಮಾಡಿದ್ದ, ಜಸ್ಟ್ ಹಿಂಗ್ ಮಾಡಿತ್ತದು. ಇಲ್ಲೇ ಕುತ್ತಿಗೆ ಒಳಗೆ ಕೊಡೋಕ್ಕೂ ಅವ್ನು ತೀರ್ಕೊಂಡಿದ್ದ. ಆ ಟೈಮ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಅವಾಗ ಹೋರಿ ಹಬ್ಬನ ಭಯಂಕರ ಕೂತು ಬಂದ್ಬಿಡ್ತು, ಹೋರಿ ಹಬ್ಬ ನಿಂತೋಯ್ತು. ಅವಾಗ ನೆನೆಸ್ಬೇಕು, ಈಗ ಬಸವರಾಜ್ ಬಂಡಿವಡ್ಡರ್, ಬಸವರಾಜ್ ಬಸಣ್ಣ ಹಾವೇರಿ ಅವರು, ಅವರು ಬಂಡಿವಡ್ಡರ್ ಅವ್ರ ಅಡ್ಡೆ ಹೆಸರು ಬಸವರಾಜ್ ಬಸಣ್ಣ ಅಂತೇಳಿ. ಅವರು ಎಲ್ಲ ಅವರು ಅವಾಗ ಫೋಟೋನ ಸಣ್ಣ ಫೋನು ಅವಾಗ ಫೋಟೋ ಹೊರಗಡೆ ಕ್ಲಿಕ್ ಮಾಡಿ ಫೇಸ್ಬುಕ್ಕಿಗೆ ಪೋಸ್ಟ್ ಮಾಡೋರು. ಅವರು ಎಲ್ಲರನ್ನೂ ಕೂಡಿಸ್ಕೊಂಡು ನಾವು ಅವ್ರ ಕೈ ಜೋಡಿಸ್ಕೊಂಡು ಹೋರಿ ಹಬ್ಬಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಶಿಕಾರಿಪುರಕ್ಕೆ ಹೋಗಿ ಹೋರಿ ಹಬ್ಬ ನಡ್ಸಾಕ ಮತ್ತೆ ಪರ್ಮಿಷನ್ ಕೊಡ್ರಿ ಅಂತ ಎಲ್ಲ ಹೋರಿ ಹಬ್ಬದ ಮಾಲೀಕರನ್ನು ಕೂಡಿಸ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ. ಮತ್ತು ಹೋರಿ ಹಬ್ಬ ಚಾಲೂ ಆಗಿತ್ತು. ಅದೇ ರೀತಿ ಈ ಸಾರಿನೂ ಹೋರಿ ಹಬ್ಬ ನಿಂತು ಹೋದಾಗ ಒಬ್ಬ ಮಾಸ್ ಲೀಡರ್ ಬಂದು ನಮ್ಗೆ ಹೋರಿ ಹಬ್ಬನ ಚಾಲೂ ಮಾಡಿಸ್ಕೊಟ್ರು. ಅದ್ರ ಬಗ್ಗೆ ಮಾತಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದ್ರೆ ಅವಾಗ ಏನು ಬಂದಾಗಿತ್ತು, ಅವಾಗ ಬರೀ ಹಬ್ಬ ಇಟ್ಬಿಡೋರು, ಒಂದೆರಡು ಗಂಟೆ ಹಬ್ಬ ನಡೆಯೋದು. ಎಲ್ಲ ಓರಿ ಮಾಲೀಕರು ರೊಕ್ಕ ಖರ್ಚು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಆ ಓರಿ ಸುಸ್ತು ಮಾಡ್ಕೊಂಡು ಪಾಳೆ ಹಚ್ಚೆಲ್ಲ ನಿಂತ್ಕೊಂಡ್ರು. ಸಡನ್ನಾಗಿ ಪೊಲೀಸ್ ಬರ್ತಾರೆ, ಲಾಠಿ ತೊಗೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ. ಅಷ್ಟು ಓರಿಗಳನ್ನ ಹೊಡ್ಯಾರು, ಎಲ್ಲ ಮಾಡ್ಯಾರು. ಅದಾಯಿತು. ಓಕೆ, ಈಗ ಮತ್ತೆ ಹೋರಿ ಹಬ್ಬ ಬ್ಯಾನ್ ಆಗ ಒಂದು ಪರಿಸ್ಥಿತಿಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಕೇಸು ಇನ್ನೊಂದು ಮತ್ತೊಂದು ಅಂತ ಆಗತ್ತೆ. ಅವಾಗ ನೀವು ಹೇಳ್ದಂಗೆ ಒಬ್ರು ಗೋಲ್ಡನ್ ಪರ್ಸನ್ ಎಂಟ್ರಿ ಆಗತ್ತೆ ನಮ್ಮ ಫೀಲ್ಡಿಗೆ. ಸೊ ಅವ್ರು ಯಾರು, ಹೋರಿ ಹಬ್ಬ ಹೆಂಗೆ ಬ್ಯಾನ್ ಆಗಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ಬೇಕಾಗ್ತೈತೆ. ಫಸ್ಟು ಕೇಳ್ರಿ. ಫಸ್ಟು ಒಂದು ಫೋಟೋಶೂಟ್ ಆಕ್ಕೈತಿ. ಫೋಟೋಶೂಟ್ ಅನ್ನೋದಕ್ಕಿಂತ ಅವರು ಕಿರ್ವಾಡಿ ಅವರು, ಹಾನಗಲ್ ಹತ್ರ, ಹಾನಗಲ್ ತಾಲೂಕೇ ಬರ್ತೈತಿ. ಈ ನಮ್ಮ ತಿಳುವಳ್ಳಿ ಹತ್ರ ಕಿರ್ವಾಡಿ ಅನ್ನೋ ಒಂದು ಗ್ರಾಮದಿಂದ ಒಬ್ಬರು ವಕೀಲರು, ಅವರು ಯಾರಪ್ಪ ಅಂದ್ರೆ ಸಂದೀಪ್ ಪಾಟೀಲ್ ಸರ್ ಅಂತೇಳಿ. ಅವರು ಇಡೀ ನಮ್ಮ ದೇಶದೊಳಗೆ 100 ವಕೀಲರ ಒಳಗೆ ಒಬ್ಬರು, ಇಡೀ ನಮ್ಮ ಇಂಡಿಯಾಕ್ಕೆ 100 ವಕೀಲರ ಒಳಗೆ ಒಬ್ಬರು, ಇಡೀ ನಮ್ಮ ಕರ್ನಾಟಕಕ್ಕೆ 10 ವಕೀಲರ ಒಳಗೆ ಒಬ್ಬರು. ಅಷ್ಟು ಫೇಮಸ್ ಇರೋ ವಕೀಲರವರು ಕಿರ್ವಾಡಿ ಅವರು, ಹಾನಗಲ್ ತಾಲೂಕಿನವರು. ಅವ್ರದ್ದು ಒಂದು ಹುಟ್ಟು ಹಬ್ಬ ಇತ್ತು. ನಮಗೆ ಪರಿಚಯ ಇದ್ದಿದ್ದಿಲ್ಲ. ಇಲ್ಲೇ ಮಾಲ್ತೇಶ್ ಗಂಟೇರಣ್ಣ ಅಂತ ಇದ್ದಾರೆ, ಮಾಲ್ತೇಶ್ ಅಣ್ಣ ಅಂತೇಳಿ. ಅವ್ರು ಇದ್ರವರು ಯಾರು ನಮ್ಮ ಬ್ಯಾತ್ನಾಳದವರು. ಅವ್ರ ಮನೆ ಒಳಗೆ ಒಂದು ಡ್ರ್ಯಾಗನ್ ಅನ್ನ ಹೋರಿನ ಬಂದಿತ್ತು. ಓಕೆ, ನಾವು ಎಲ್ಲ ಹೋಗಿದ್ವಿ. ಮನು ಅನ್ನ ಅವ್ರ ತಮ್ಮ ಒಬ್ಬ ಮನು ಅನ್ನವ ತಮಿಳ್ನಾಡಿಂದ ಒಂದು ಡ್ರ್ಯಾಗನ್ ಅನ್ನ ಹೋರಿನ ಅವ್ರ ಅಣ್ಣಾರ ಮನೆ ಒಳಗೆ ಬಿಟ್ಟಿದ್ದ ಮೇಸಾಕಂತೇಳಿ. ಅದು ಅವ್ರದ್ದೇ ಹೋರಿ ಬಿಡೋದು, ಅಲ್ಲೇ ಇತ್ತದು. ಅವಾಗ ಇವರು ನಮ್ಮ ಸಂದೀಪ್ ಪಾಟೀಲ್ ಸರ್ದು ಬರ್ತ್ಡೇ ಫಂಕ್ಷನ್ ಇತ್ತು. ನನಗೆ ಮನು ಮತ್ತು ಅವ್ರ ಅಣ್ಣಾರ ಪರಿಚಯ ಇದ್ದಿಲ್ಲ. ಮನು ನನ್ನ ಕರೆದಿದ್ದ ಅವ್ರ ತೋಟಕ್ಕೆ. ಹಿಂಗಣ್ಣ ಸಂದೀಪ್ ಪಾಟೀಲ್ ಸರ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇದ್ದಿದ್ದಿಲ್ಲ. ವಕೀಲರು ಹಿಂಗೆ ಇಷ್ಟ ದೊಡ್ಡ ವಕೀಲರು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅದಾದ ತಕ್ಷಣ ನಾವು ಅಲ್ಲಿ ಬರ್ತಡೇಕ್ಕೆ ಅಂತೇಳಿ ಸಂದೀಪ್ ಪಾಟೀಲ್ ಸರ್ದು ಹೋರಿ ಹತ್ರ ಬರ್ತಡೇ ಮಾಡಕತ್ತೀವಿ ಬಾ ಅಂತ ಕರೆಸಿದ್ರು. ಹೋದ್ವಿ. ಹೋದ ತಕ್ಷಣ ಸಂದೀಪ್ ಪಾಟೀಲ್ ಸರ್ ನನ್ನ ಕಡೆಯಿಂದ ಏನಾದರೂ ಸಹಾಯ ಹೋರಿ ಹಬ್ಬಕ್ಕೆ ಬೇಕಪ್ಪ ಅಂತಂದ್ರೆ ಕೇಳು. ಅದನ್ನ ವಿಡಿಯೋನ ಒಂದಿಟ್ಟು ನಾವು ಅಂದ್ರೆ ಈಗ ಹೋರಿ ಹಬ್ಬಕ್ಕೆ ಬ್ಯಾಕ್ ಬೋನ್ ಅಂತೇಳಿ ಯಾರೂ ಇಲ್ಲ. ಒಂದು ವಿಚಾರ, ನಾವ ಹೋರಾಟ ಮಾಡ್ಬೇಕು, ನಮ್ಗೆ ಪೊಲೀಸರು ಬೆದರ್ಸ್ತಾರ, ಕೇಸ್ ಹಾಕ್ತೀವಿ ಅಂತ ಹೆದರ್ಸ್ತಾರ. ಇದನ್ನೆಲ್ಲ ಮಾಡ್ತಿದ್ರು. ನಾವು ಅಷ್ಟು ತಲೆ ಕೆಡಿಸ್ಕೊಳಕ್ಕೂ ಹಾಕಿದ್ದಿಲ್ಲ. ಆದ್ರೆ ಮಾಡ್ತಿದ್ವಿ, ಆಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡೋರು ನಾವು. ತಾನ ಚಾಲೂ ಆಗದ ಹಬ್ಬ ಮತ್ತದು. ಅದಾದ ತಕ್ಷಣ ಅವರು ಸಂದೀಪ್ ಪಾಟೀಲ್ ಸರ್ ಅವ್ರ ಬರ್ತಡೇ ದಿವಸ ಕೇಕ್ ಕೊಯ್ದು ಹೋರಿ ಹಿಡ್ಕೊಂಡು ನಮಗೊಂದು ಮಾತು ಕೊಟ್ಟರು. ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೂ ಸೇರಿ ಮಾತು ಕೊಟ್ಟರು. ಹೋರಿ ಹಬ್ಬಕ್ಕೆ ಯಾವುದೇ ಒಂದು ಕುತ್ತು ಕೊರತೆ ಏನಾದರೂ ಪ್ರಾಬ್ಲಮ್ ಬಂದೈತಿ ಅಂದ್ರೆ ಅದ ಪ್ರಾಬ್ಲಮ್ನ ನನ್ನ ಎದುರಿಗೆ ಹೇಳ್ರಿ, ನಾನು ಅದನ್ನು ನನ್ನ ಸ್ವಂತ ಖರ್ಚಿಂದ ಅದು ಏನೇ ಪ್ರಾಬ್ಲಮ್ ಅಂದರೂ ನಾನು ಅದನ್ನ ಸಾಲ್ವ್ ಮಾಡಿಕೊಡ್ತೀನಿ. ಹೋರಿ ಹಬ್ಬಕ್ಕೆ ಕಾನೂನು ಪ್ರಕಾರ ಏನಾದ್ರು ಅಡೆತಡೆಗಳಿದ್ದಪ್ಪ ಹೇಳ್ರಿ, ನಾನು ಮಾಡಿಕೊಡ್ತೀನಿ ಅಂತಂದಿದ್ರು. ಅದನ್ನು ಭರವಸೆ ಕೊಟ್ಟಿದ್ರು. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡಿದ್ವಿ. ಏನೋ ಕೊಂದು ಕೊರತೆ ಇದ್ದಿದ್ದಿಲ್ಲ, ಆದರೂ ಅದ್ರ ಬಗ್ಗೆ ಏನಾರ ಇತ್ತಪ್ಪ ಅಂತಂದ್ರೆ ಹೇಳ್ರಿ ಅಂತಂದು ಹೇಳಿದರು. ಆಯಿತು ಅಂತ ನಾವು ಅವ್ರು ಕೇಕ್ ಕೊಯ್ದು ಅವ್ರನ್ನ ಭೇಟಿಯಾಗಿ ಫೋಟೋ ಗಿಟ್ಟು ಹೊಡ್ಸ್ಕೊಂಡು ನಾವು ಬಂದ್ವಿ. ಬಂದ ತಕ್ಷಣ ದೀಪಾವಳಿ ಇನ್ನೂ ಒಂದು ತಿಂಗಳು 2 ತಿಂಗಳಿತ್ತು. ದೀಪಾವಳಿನೂ ಬಂತು, ದೀಪಾವಳಿನೂ ಆಯಿತು. ಆದ ತಕ್ಷಣ ಹಾವೇರಿ ಒಳಗೆ ಹೋರಿ ಹಬ್ಬ ನಡೀತು. ಅಲ್ಲಿ ಒಂದು ಅನಾಹುತ ಆಯಿತು. ಅಂದ್ರೆ ಹೋರಿ ಹಬ್ಬ ಅಂದಿಂದ ಅದು ಅಖಾಡದೊಳಗೆ ಆಗಿಲ್ಲ ಅನಾಹುತ. ಆ ಹೋರಿ ಅಖಾಡದಿಂದ ಹೊರಗಡೆ
ಓಡಿ ಹೋಗೋ ಹೊತ್ನ್ಯಾಗ ಒಬ್ಬ ಮುದುಕ ಸಿಕ್ಕೊಂಡು ಅಲ್ಲೇ ಅವಂಗ ಒಗದು ಬಿಡ್ತದ. ಆ ಪಾಪ ವಯಸ್ಸಾದವ್ರಲ್ಲ, ಅದು ಒಗದ ತಕ್ಷಣ ಪಾಪ ಅವರು ತೀರ್ಕೊಂಡ ತಕ್ಷಣ ಹಾನಗಲ್ ಅಂತಲೇ ಒಂದು 2-3 ಘಟನೆ ಅದು ಹಳ್ಳಿ ಒಳಗೆ ಹೋರಿ ಹಬ್ಬದಿಂದಾನೆ. ಅವು ಒಂದು 2-3 ಕೇಸ್ ಆಗಿಬಿಟ್ಟು, ಕೇಸ್ ಆಗತ್ತಲೇ ಈ ಪ್ರೆಷರು ಸರ್ಕಾರಕ್ಕೆ ಬಿದ್ದುಬಿಡ್ತು. ಇಲ್ಲಿ ಎಲ್ಲರೂ ಕೊಡ್ಕೊಂಡು ಒಂದಿಟ್ಟು ಈಗ ಪೊಲೀಸರ ಮ್ಯಾಗೆ ನಾವು ಏನು ಹೇಳೋಕ್ಕಾಗಂಗಿಲ್ಲ. ಈಗ ಸರ್ಕಾರ ಏನು ಹೇಳ್ತೈತಿ ಅವ್ರು ಅದನ್ನ ಕಾರ್ಯನಿರ್ವಹಿಸ್ಬೇಕಾಕೈತಿ. ಹೋರಿ ಹಬ್ಬಕ್ಕೆ ಕೂತು ಬಂತು, ಅದಕ್ಕೆ ಕಂಡೀಷನ್ಸ್ ಇದಾವೆ ಒಂದಿವ್ಸ ಹೋರಿ ಹಬ್ಬಕ್ಕೆ. ಆ ಕಂಡೀಷನ್ನು ಇಷ್ಟು ದಿವಸ ಸ್ಟ್ರಿಕ್ ಇದ್ದಿದ್ದಿಲ್ಲ. ಇವ್ರು ಏನು ಮಾಡಿಬಿಟ್ರು ಪೊಲೀಸರು, ಅದು ಸರ್ಕಾರದಿಂದ ಒತ್ತಡ ಬರತ್ಲೇನ ಅವು ಕಂಡೀಷನ್ಗಳನ್ನ ಭಾಳ ಸ್ಟ್ರಿಕ್ ಆಗಿ ತೊಗೊಳಕತ್ರು. ಹೋರಿ ಹಬ್ಬನ ಎಲ್ಲೂ ಕಂಡೀಷನ್ಸ್ ಏನಂತ ಅದು ನನಗೆ ಗೊತ್ತಿಲ್ಲ. 18-16 ಕಂಡೀಷನ್ ಇದ್ವು. ಅಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕು, ನೀವು 10 ಮಂದಿ ಸೈನ್ ಮಾಡಬೇಕು, ಅಲ್ಲಿ ಏನೋ ಘಟನೆ ಆದರೂ ಯಾರ ಸತ್ರು ನಿಮ್ಮನ್ನ ಹಿಡ್ಕೊಂಡು ಹೋಗೋರು, ನೀವು ಹೊಲದ ಬಾಂಡ್ ಇಡಬೇಕು, ದುಡ್ಡು ಇಡಬೇಕು, ಈ ಥರ ಎಲ್ಲ ಕಂಡೀಷನ್ ಭಾಳ ಒತ್ತಡದ ಮ್ಯಾಗ ಹಾಕಾಕತ್ರು. ಹೋರಿ ಹಬ್ಬಕ್ಕೆ ನೀರು ಸ್ಟಾಪ್ ಆಗಿಬಿಡ್ತು, ಹೋರಿ ಹಬ್ಬ ನಿಂತುಬಿಡ್ತು. ಅವಾಗ ನಾವು ಎಲ್ಲರೂ ಹೋರಿ ಮಾಲೀಕರು ಕೂಡ್ಕೊಂಡು ಹೋರಿ ಹಬ್ಬಕ್ಕೆ ಈಗ ಮತ್ತೆ ಬೇಕಲ್ಲ, ಈಗ ಚಲೋ ಆಗ್ಬೇಕಲ್ಲ, ಏನು ಮಾಡಬೇಕು ನೆನಪು ಬಂದಿದ್ದ ನಮ್ಮ ಸಂದೀಪ್ ಪಾಟೀಲ್ ಸರ್ ಅವರು. ಅವ್ರಿಗೆ ಹೋಗಿ ಈ ವಿಷಯನ ತಿಳಿಸಿದ್ವಿ. ಯಾಕಂದ್ರೆ ಅವ್ರು ಹೇಳಿದ್ರು, ನಮಗೆ ಮಾತು ಕೊಟ್ಟಿದ್ರು, ಹೋರಿ ಹಬ್ಬಕ್ಕೆ ಯಾವುದೇ ಒಂದು ಕುಂದು ಕೊರತೆ ಬಂದ್ರೆ ನಾನು ನಿಮ್ಗೆ ಬಂದು ಅದನ್ನ ಚಾತಿ ಮಾಡಿಕೊಡ್ತೀನಿ. ಹೋಗಿ ಹೇಳಿದ್ವಿ. ಅವ್ರು ಏನು ಮಾಡಿದ್ರು, ಇದನ್ನು ಹೋರಾಟ ಮುಖಾಂತರ ಮಾಡಣ್ರಿ ಅಂತಂದ್ರು. ಆದ್ರೆ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ನಮ್ಗೆ ಹೋರಾಟ ಮಾಡಕ್ಕೆ ಸತ್ಕಿನೂ ಪರ್ಮಿಷನ್ ಕೊಡಲಿಲ್ಲ ಹೋರಿ ಹಬ್ಬಕ್ಕೆ. ಅದನ್ನು ಮಾಡಬೇಡ್ರಿ ನೀವು ಅಂತಂದು ನಮಗೆ ಪರ್ಮಿಷನ್ ಕೊಡಲಿಲ್ಲ. ನಮ್ಮ ಹೋರಿ ಹಬ್ಬದ ಹೋರಾಟಗಾರರಿಗೆ ಆಯ್ತು, ನಮಗಾಯ್ತು, ಎಲ್ಲರಿಗೂ ಆಯ್ತು, ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಕೇಸ್ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ನೀವೇನು ಒಳಗೆ ಹಾಕ್ತೀವಿ ಅಂತ ಹೆದರ್ಸಾಕತ್ರು. ಈಗ ಗೊತ್ತಿರೋರು ಪಾಪ ಕಾನೂನು ಗೊತ್ತಿರೋರು ಮಾತಾಡ್ತಾರೆ, ಕಾನೂನು ಗೊತ್ತಿಲ್ಲಾರ್ದವ್ರು ಪಾಪ ಏನು ಮಾಡ್ತಾರೆ, ಹಂಗೆ ಬರಂಗಿಲ್ಲ. ಆದ್ರೆ ಒಂದಿಷ್ಟು ಮಂದಿ ಅದ್ರೊಳಗೆ ಪರ್ಮಿಷನ್ ಕೇಳಾಕತ್ತೆ, ನಾವು DC ಆಫೀಸ್ಗೆ ಲೆಟರ್ ಕೊಡಬೇಕು, ಎಲ್ಲ ಹೋರಿಗಳನ್ನು ಕೂಡಿಸ್ಕೊಂಡು ಅಂತೇಳಿ ನಾವು DC ಆಫೀಸ್ಗೆ ಮೆರವಣಿಗೆ ಮೂಲಕ ಹೋಗ್ಬೇಕು ಅಂತ ಸಂದೀಪ್ ಪಾಟೀಲ್ ಸರ್ ಹೇಳಿದ್ರು. ಪರ್ಮಿಷನ್ ಕೇಳಾಕಂತ ಹೋದ್ರೆ ಪರ್ಮಿಷನ್ ಕೊಡಲಿಲ್ಲ ಪೊಲೀಸರು. ಅವಾಗ ಏನಾಯ್ತು, ಇದು ಬೇಡ ಇವ್ರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಏನಾಯ್ತು, ಕೋರ್ಟ್ ಮುಖಾಂತರ ನಾನು ನಿಮಗೆ ಪರ್ಮಿಷನ್ ತಮ್ಮನ್ನು ಕೊಡ್ತೀವಿ ಅಂತ ಇನ್ನೊಂದು ಸಾರಿ ಮೀಟಿಂಗ್ ಇಟ್ಕೊಂಡಾಗ ಸಂದೀಪ್ ಪಾಟೀಲ್ ಸರ್ ಖುದ್ದಾಗಿ ಹೋರಿ ಹಬ್ಬಕ್ಕೆ ಇವರು ಪರ್ಮಿಷನ್ ಕೊಟ್ಟರು ಒಳ್ಳೇದು, ಸರ್ಕಾರ ಪರ್ಮಿಷನ್ ಕೊಡ್ತು ಒಳ್ಳೇದು. ಕೊಡಲಿಲ್ಲ ಅಂದ್ರೆ ಇದನ್ನು ಕೋರ್ಟ್ ಮುಖಾಂತರ ನಾ ಕೇಸ್ ಹಾಕಿ ಗೆದ್ಕೊಂಡ್ಬಂದು ನಿಮ್ಗೆ ಹೋರಿ ಹಬ್ಬಕ್ಕೆ ಪರ್ಮಿಷನ್ ಕೊಡಿಸ್ತೀನಿ, ಯಾರೂ ₹1 ನೀವು ಕೊಡಬಾರ್ರಿ, ಅದು ಎಷ್ಟೋ ಖರ್ಚು ಬಂದರೂ ನಾನು ನೋಡ್ಕೊತೀನಿ, ಅದಕ್ಕೆ ನಾನು ಗೆಲ್ಲಿಸ್ಕೊಂಬರ್ತೀನಿ, ಹೋರಿ ಹಬ್ಬ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಸಂದೀಪ್ ಪಾಟೀಲ್ ಸರ್ ಅವರು ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳ ಕಡೆ ಮುರುಘರಾಜೇಂದ್ರ ಮಠ ಹಾವೇರಿ ಮಠದಾಗ ಮಾತು ಕೊಡ್ತಾರೆ, ದೇವ್ರ ಕಡೆ ನಿಂತ್ಕೊಂಡು ಗಂಟೆ ಹೊಡೆದು ಮಾತು ಕೊಡ್ತಾರೆ. ಮಾತು ಕೊಟ್ಟ ತಕ್ಷಣ ಹೋರಿ ಹಬ್ಬ ನಿಂತಿತ್ತು. ಏನು ಮಾಡಿದ್ವಿ, ನಾನು ಶ್ರೀಶೈಲಣ್ಣ ಬೆಳವಡಿ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, VBP ಡಾನ್ ಹೋರಿ ಮಾಲೀಕರು, ಮತ್ತು ನಮ್ಮ AKD ಡಾನ್ ಹೋರಿ ಮಾಲೀಕರು. AKD ಅಂತಂದ್ರೆ ಇದು ದಿಳೆಪ್ಪಣ್ಣ ಅಂತೇಳಿ ಹಾವೇರಿ ಒಳಗೆ, ಅವರು ಬಸವರಾಜ್ ಬಸಣ್ಣ ಬಂಡಿವಟ್ಟ ನಿಮ್ಗೆ ಗೊತ್ತು, ಹೋರಿ ಹಬ್ಬದ ಅಧ್ಯಕ್ಷರಾಗಿದ್ರು ಅವಾಗ ಅವರು, ನಾನು ಮತ್ತಿದ ಬ್ಯಾಡಗಿ ಮನು, ನಾವೆಲ್ಲರೂ ಕೂಡ್ಕೊಂಡು ಇದಕ್ಕೆ ಧಾರವಾಡ ಕೋರ್ಟಿಗೆ ನೀವು ಹೋಗ್ರಿ ಸಂಜೆ ಮುಂದೆ, ಅಲ್ಲೊಬ್ರು ಲಾಯರ್ ಥರ ಬೆಟ್ಟಾಗಿರಿ ಅಂತಂದು ಸಂದೀಪ್ ಅಣ್ಣರು ಹೇಳಿದರು. ಆಯ್ತು ಸರ್ ಅಂತಂದು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು, ಮತ್ತು ಇನ್ನೊಬ್ಬರು ಹೇಳ್ಬೇಕಾಯ್ತು ನಿಮಗೆ ಪರ್ಸ್ನಲಿ, ಅವರ ಮುಖ್ಯವಾದವರು ಅಮರ್ ಬೆಲ್ಲದ ಅಕ್ಕಿ ಹಾಲೂರ್ದವ್ರು. ಅಮರ್ ಬೆಲ್ಲದ ಸಾಹುಕಾರ ಅಂದ್ರೆ ನಿಮ್ಗೆ ಗೊತ್ತಾಕೈತಿ. ಅಕ್ಕಿ ಹಾಲೂರ್ಗೆ ದೊಡ್ಡ ಸಾಹುಕಾರ ಅವರು, ಅವ್ರದ್ದು ಬಂಗಾರದ ಅಂಗಡಿ ಐತಿ. ಹೋರಿ ಹಬ್ಬದ ಹುಚ್ಚು ಭಾಳ ಐತೆ ಅವ್ರು, ಅಮರಣ್ಣ ಅಂತೇಳಿ. ಅವ್ರು ಎಲ್ಲೂ ತಮ್ಮ ಹೆಸರನ್ನ ಹೊರಗೆ ಬರಬಾರ್ದು ಅಂತಂದು ಹೇಳ್ತಾರೆ, ಆದ್ರೂ ನಾ ಹೇಳಾಕತ್ತೀನಿ. ಹೋರಿ ಹಬ್ಬ ಮೇನ್ ಈ ವರ್ಷ ಅವಾಗ ಚಾಲ್ತಿ ಆಗ್ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನು ತೊಗೊಂಡೋಗಿ ಲಾಯರ್ಗೆ ಕೊಟ್ಟವ್ರು ಅವರು, ನಿಂತ್ಕೊಂಡು ಮಾಡಿದವ್ರು ಅವರು. ಅಂದ್ರೆ ಎಷ್ಟೋ ಜನ ತೆರೆಮರೆಯ ಕಾಯಿಗಳಿದ್ದಂಗೆ ಅದಾರ. ಹೋರಿ ಹಬ್ಬ ನಡಿಬೇಕಾದ್ರೆ ಸುಲಭದ ಮಾತಲ್ಲ, ನಾವು ಹೊರಗೆ ಕಾಣ್ತೇವಿ ಅಷ್ಟ ವಿಡಿಯೋಕ್ಕೆ, ಆದ್ರೆ ಹಿಂದಿರೋರು ಭಾಳ ಜನ ಅದಾರ. ನಾವು ಕಾಣದಂತ ಅಷ್ಟೇ, ತಿನ್ನ ಹಲ್ಗಳು ಭಾಳ ಅದಾವು. ಅದಕ್ಕೆ ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಲಾಯರ್ಗೆ ಕೊಡತ್ಲೇನ. ಲಾಯರ್ ಎಲ್ಲ ಡಾಕ್ಯುಮೆಂಟ್ಸ್ ಸೂಕ್ಷ್ಮನೂ ಒಂದು, ನಾವು ಎಷ್ಟೊತ್ತಿಗೆ ಹೋಗಿದ್ದೀವಪ್ಪ ಅಂದ್ರೆ ಸಂಜೆ ಅಲ್ಲ ಮಧ್ಯಾಹ್ನ 1 ಗಂಟೆಗೆ ಹೋದವರು, ರಾತ್ರಿ 12-1 ಗಂಟೆ ಆಗಿತ್ತು. ಅಲ್ಲಿ ಮಟನೂ ನಾವು ಅವ್ರ ಲಾಯರ್ ಜೊತೆನ ಕುತ್ಕೊಂಡು ಅದನ್ನ ಕೂಲಂಕುಷವಾಗಿ ಎಲ್ಲ ಪೇಪರ್ಸ್ನು ಚೆಕ್ ಮಾಡಿ 1-2 ದಿವಸ ಬಿಟ್ಟು ಕೋರ್ಟಿಗೆ ಕರೆದ್ರು. ಕೋರ್ಟಿಗೆ ನಮ್ಮ ಕೇಸು ಹೈಕೋರ್ಟಿಗೆ ಬಂತು, ಹೋರಿ ಹಬ್ಬದ ಪರ್ಮಿಷನ್. ಅವಾಗ ನಮ್ಮ ಸಂದೀಪ್ ಸರ್ ಅವರು ಬೆಂಗಳೂರಾಗಿದ್ರು. ವಿಡಿಯೋ ಕಾಲ್ ಒಳಗೆ ಮುಖಾಂತರನ ಅಲ್ಲಿ ವಾದ ಮಾಡಿ ನಮ್ಮ ಹೋರಿ ಹಬ್ಬಕ್ಕೆ ಏನು ಇವ್ರ ಕೇಸ್ಗಳನ್ನ 18 ಇವನ್ ಹಾಕಿದ್ರಲ್ಲ ಕಂಡೀಷನ್ಸು, ಆ ಕಂಡೀಷನ್ ಒಳಗೆ ಒಂದಿಷ್ಟು ಕಂಡೀಷನ್ನ ತೆಗೆದಾಕಿ, ಅಂದ್ರೆ ಮಾಡಾಕೆ ಬರಬಾರ್ದು ಅನ್ನೋ ಕಂಡೀಷನ್ಗಳು ಇದ್ವು ಅದ್ರೊಳಗೆ ಒಂದಿಷ್ಟು, ಅವನ್ನೆಲ್ಲ ತೆಗೆದು ಹಾಕಿಸಿ ಹೋರಿ ಹಬ್ಬಕ್ಕೆ ಮತ್ತೆ ಕೋರ್ಟ್ ಮುಖಾಂತರನ ಸರ್ಕಾರಕ್ಕೆ ಚಾಟಿ ಎಟ್ಟು ಕೊಡಿಸಿ ಹೋರಿ ಹಬ್ಬಕ್ಕೆ ಚಾಲನೆ ತಮ್ಮನ್ನು ಕೊಟ್ಟವ್ರು ನಮ್ಮ ಸಂದೀಪ್ ಅಣ್ಣವ್ರು. ಅವ್ರನ್ನ ಇದು ಒಳಗೆ ಲೆಕ್ಕದಾಗ ಹೋರಿ ಹಬ್ಬಕ್ಕೆ ಒಂದು ಹೀರೋ ಬಂದಂಗೆ ಬಂದ್ರು. ಈಗಲೂ ಅವ್ರು ಯಾವತ್ತೂ ಹೋರಿ ಹಬ್ಬಕ್ಕೆ ಏನಾರ ಕುಂದು ಬಂದೈತಿ ಅಂತಂದ್ರೆ ಬೆನ್ನೆಲುಬಾಗಿ ನಿಂತ್ಕೊಂತೀವಿ ಅಂತ ಮಾತು ಕೊಟ್ರ. ಹಬ್ಬನೇ
ನಡೆದಿರೋ ಒಂದು ಬೆಂಗಳೂರಲ್ಲಿ ನಿಂತ್ಕೊಂಡು ಹೌದು. ಆದ್ರೆ ಬೆಂಗಳೂರವ್ರಲ್ಲ ಅಲ್ಲ ಅವರು ಖುದ್ದು ಕಿರವಾಡಿಯವ್ರು ಅಂತಂದ್ರೆ ಹಾನಗಲ್ ಡಿಸ್ಟಿಕ್ನವರೇ ಅವರು. ನಮ್ಮ ಸಂಸ್ಕೃತಿ ನಿಂತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಈಗ ಹೆಂಗ್ ಗೊತ್ತಾ, ಇದೇ ಹಾವೇರಿ ಒಳಗಡೆ ಎಷ್ಟೋ ಜನ ವಕೀಲರದಾರ ಹೌದು, ಹೌದು, ಎಷ್ಟೋ ಜನ ರೊಕ್ಕ ಇದ್ದಾರದ ಹೌದು. ಹೌದು. ಅದೇ ಹಾವೇರಿ ಎಲ್ಲ ಹೋರಿಗಳು ತವ್ರ ಮನಿ ಇದ್ದಂಗೆ, ಹೋರಿ ಹಬ್ಬಕ್ಕೆ ಒಂದು ತವ್ರ ಮನಿ. ಈಗ ಹಾವೇರಿ ಶಿಕಾರಿಪುರ ಇವ ಹೌದು. ಇದಿಷ್ಟು ಜಾಗದಾಗ ಎಷ್ಟು ಜನ ವಕೀಲರಿಲ್ಲ, ಭಾಳ ಜನ ಇದೆ. ಎಷ್ಟು ಜನ ವಕೀಲರ ಮನೆಯಾಗ ಅವ್ರ ತಾತ ಮುತ್ತಾತಂದ್ರು ಹೋರಿ ಕಟ್ಟಿಲ್ಲ, ಕಟ್ಟ್ಯಾರ, ಎಲ್ಲ ಮಾಡ್ಯಾರ ಹೌದಾ. ಹೌದು. ಇಲ್ಲೇ ಇದ್ದಾರೆ ಮತ್ತೆ ಅವ್ರು ಯಾರು ತಲೆ ಕೃಷಿಲಿಲ್ಲ ಅವಾಗ. ಇವ್ರ ಮನ್ಯಾಗ ಹೆಚ್ಚು ಕಮ್ಮಿ ಒಂದು 4-5 ಜನರೇಷನ್ ಹಿಂದೆ ಹೋರಿ ಕಟ್ಟಿದಂಗಂತೂ ಹೌದು ಹೌದು. ಇದು ಇದ್ವು ಅಂತ ಅವ್ರ ಮನ್ಯಾಗನು ಹೊರಿ ಇದ್ವು ಅಂತ. ಬಟ್ ಇವ್ರದ್ದೇ ಆದ ಒಂದು ವೈಯಕ್ತಿಕ ವರ್ಕ್ ಐತಿ, ವರ್ಕ್ ಐತಿ. ಒಂದು ಕರ್ನಾಟಕಕ್ಕೆ ಅಷ್ಟು ಫೇಮಸ್ ಲಾಯರ್ ಅಂದಾಗ ಅವ್ರದ್ದು ಎಷ್ಟೋ ಕೆಲಸ ಇರುತ್ತೆ. ಹೌದು ಹೌದು. ಎಷ್ಟೆಷ್ಟೋ ರಾಜಕಾರಣಿಗಳ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಕುತ್ಕೊಳ್ಳೋದು ನಿಲ್ಲೋದು ಇದೇ ಇರುತ್ತೆ. ಹೌದು. ಅಂಥದ್ರಾಗೂ ನಮ್ಮ ಹಬ್ಬಕ್ಕೊಂದು ಇದು ಮಾಡ್ಕೊಟ್ರಲ್ಲ, ಅದಕ್ಕೆ ಅವ್ರು ಮೆಚ್ಚಬೇಕು. ಗ್ರೇಟ್ ಅವರು, ಗ್ರೇಟ್. ಅದಕ್ಕೆ ಸಂದೀಪ್ ಪಾಟೀಲ್ ಸರ್ ಅವರು ನಮ್ಮ ಹೋರಿ ಹಬ್ಬಕ್ಕೆ ಪರ್ಮಿಷನ್ ತೊಗೊಂಬಂದು ಕೊಟ್ಟಾರ. ಎಷ್ಟೋ ಲಕ್ಷಾಂತರ ಹೋರಿ ಹಬ್ಬದ ಅಭಿಮಾನಿಗಳನ್ನ ಖುಷಿನ ಮತ್ತೆ ಅರಳಂಗೆ ಮಾಡ್ಯಾರ. ಅವ್ರಿಗೆ ಯಾವತ್ತೂ ಹೋರಿ ಹಬ್ಬದ ಅಭಿಮಾನಿಗಳು ಬೆನ್ನೆಲುಬಾಗಿರ್ರಿ ಅಂತಂದ್ರೆ ನಾ ಯಾವಾಗಲೂ ನೀವು ಚಿರಋಣಿಯಾಗಿರ್ರಿ. ಯಾಕಂತಂದ್ರೆ ಅಲ್ಲಿಗೆ ಹೋರಿ ಹಬ್ಬ ನಿಂತು ಹೋಗ್ಬಿಡ್ತೈತೆ. ಯಾರು ಬರ್ತಾರ್ರಿ? ನಾನೇ ಬರಂಗಿಲ್ಲ. ನೀವು ಬರ್ತಿದ್ರೆ ನೀವೆಲ್ಲರೂ ಕುತ್ಕೊಂಡು ಏನು ಮಾಡ್ತೀರಿ ಅಂದ್ರೆ ಮನ್ಯಾಗ, ಅಣ್ಣ ಏನಾತಣ ಹಬ್ಬಕ್ಕೆ ತಣ ಅದು ಪದ ತಲ್ರಿ. ಎಲ್ಲರೂ ಬರ್ಬೇಕು, ಸೇರ್ಬೇಕು, ನಿಂತು ಮಾಡ್ಬೇಕು. ನಾ ಹುಬ್ಳ್ಯಾಗಿಂದ ಬರ್ತೇನೆ ಅಲ್ರಿ, ಹೋರಿ ಹಬ್ಬ ಹುಬ್ಳ್ಯಾಗ ಆಗಂಗೆ ಇಲ್ಲ, ಆದ್ರೂ ನಾ ಬಂದ್ ಮಾಡಂಗಿಲ್ಲ. ಸಂಬಂಧ ಇಲ್ಲ ನಮಗದ, ಸಂಬಂಧ ಇಲ್ಲಾರ್ದ ವಿಚಾರಕ್ಕೆಲ್ಲ ನಾವು ತಲೆ ಹಾಕೊಂಡು ನಮ್ಮ ಮ್ಯಾಗನೂ ಕೇಸ್ ಪಾಸ್ ಪೊಲೀಸರು ಫೋನ್ ಹಚ್ಚಿ ನಮಗೂ ಮುಕ್ಕಳೇರ ಜಾಡ್ಸ್ಯಾರ. ನಿಮ್ಗೆ ಗೊತ್ತಿಲ್ಲ ಅವೆಲ್ಲ. ಆದ್ರೆ ನಾವು ಅದು ಬಿಡಲಿಲ್ಲ. ಹೋರಿ ಹಬ್ಬನ ನಡೆಸೇವಿ. ಆದ್ರೆ ಯಾವತ್ತೂ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಹೇಳೋದಿಷ್ಟ, ನಾನು ಸಂದೀಪ್ ಪಾಟೀಲ್ ಸರ್ ಅವರು ನಿಂತ್ಕೊಂಡು ಅಂಥ ದೊಡ್ಡ ವಕೀಲರು ತಮ್ಮ ಕೆಲಸ ಎಲ್ಲ ಬಿಟ್ಟು ವಾದ ಮಾಡಿ ಹೈಕೋರ್ಟಿಂದ ಯಾವುದೇ ರೀತಿ ಇದಕ್ಕೆ ತೊಂದರೆ ಬರಬಾರ್ದು ಅನ್ನೋರಂಗೆ ಕೇಸ್ ಹಾಕಿ ಗೆಲ್ಲಿಸ್ಕೊಂಡು ಹೋರಿ ಹಬ್ಬ ನಡ್ಸಾಕ ಪರ್ಮಿಷನ್ ತಮ್ಮನ್ನು ಕೊಟ್ರ. ಯಾವುದೇ ಒಂದು ಹೋರಿ ಹಬ್ಬ ನೀವು ನಡ್ಸಾಕತ್ತೀರಿ ಅಂದ್ರೆ ಕಮಿಟಿ ಅವರು ಫಸ್ಟ್ ಅವ್ರನ್ನ ಕರೆಸಿ ಒಂದು ಶಾಲು ಮಾಲಿ ಹಾಕಿದ್ರಿಪ್ಪ ಅಂತಂದ್ರೆ ಅದು ದೊಡ್ಡ ನಿಮ್ಗೆ ಗ್ರೇಟ್ ಆಕೈತಿ. ಯಾಕಂತಂದ್ರೆ ಅವರೇ ಇರಲಿಲ್ಲ ಅಂದ್ರೆ ಹೋರಿ ಹಬ್ಬ ಅಂದ್ರೆ ಎಲ್ಲಿ ಮಾಡ್ತಿದ್ರಿ?